ಮಲೆನಾಡಿನ ಒಂದು ಕಾಡು ಮಂಜು ಬೆಳಗ್ಗೆಯ ಮುಸುಕಿನಂತೆ ಕಾಡಿನ ಮರಗಳನ್ನು ಮುಚ್ಚಿಕೊಂಡಿತ್ತು. ಹಕ್ಕಿಗಳ ಕೂಗಿನ ಬದಲು ಇಂದು ಕೇವಲ ಚಳಿಯ ಗಾಳಿ ಶಬ್ದ ಮಾಡ್ತಾ ಇತ್ತು. ಕಾಡಿನ ಮಧ್ಯದ ದೊಡ್ಡ ಬೆತ್ತದ ಮರದ ಮೇಲೆ ವಾಸಿಸ್ತಾ ಇದ್ದ ಹಕ್ಕಿಗಳ ಗುಂಪುಗಳಂದರೆ ಮೈನಾ, ಹರಿ, ಕಾಗೆ ಕಾಲು ಮತ್ತು ಗೌರಿ ಹಕ್ಕಿಯ ಪುಟ್ಟ ಮಕ್ಕಳು. ಚಳಿಯ ಸಮಯ ಶುರುವಾಗಿದೆ. ಪ್ರತಿ ವರ್ಷ ಈ ಸಮಯದಲ್ಲಿ ಒಂದು ದೊಡ್ಡ ಸಮಸ್ಯೆ. ಚಳಿಯಲ್ಲಿ ಹಕ್ಕಿಗಳಿಗೆ ಮನೆ ಬೇಕು. ಮೈನಾ ಹೇಳ್ತಾಳೆ, ನಾವು ಎಲ್ಲ ಹಕ್ಕಿಗಳಿಗೂ ಒಂದು ಬಲವಾದ ಮನೆ ಕಟ್ಟಬೇಕು. ಇಲ್ಲದೇ ಇದ್ದರೆ ಈ ಚಳಿಯನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಗಿಣಿ ಹರಿ ತನ್ನ ಗಂಭೀರ ಸ್ವರದಲ್ಲಿ ಮಾತನಾಡ್ತಾನೆ, ನಾನು ಮಾತಿನಲ್ಲಿ ಚಾಂಪಿಯನ್, ಆದರೆ ಮನೆ ಕಟ್ಟೋದು ಹೊಸದೆ. ಆದರೂ ಮಾಡೋಣ. ಎಲ್ಲರೂ ನಗ್ತಾ ಒಬ್ಬರ ಕಡೆ ಒಬ್ಬರು ನೋಡ್ತಾರೆ. ಆದರೆ ಚಿಂತೆಯು ಅವರ ಕಣ್ಣಲ್ಲಿತ್ತು. ಕಾಡಿನ ಹಕ್ಕಿಗಳು ಒಟ್ಟುಗೂಡ್ತವೆ. ಮರದ ಬೇರುಗಳ ಬಳಿ ಕುಳಿತು ಸಭೆ ಮಾಡಿಕೊಳ್ತಾರೆ. ಹಾಗೆ ಗೌರಿ ಹೇಳ್ತಾಳೆ, ಮನೆಯ ಹಿಂದೆ 3 ಮುಖ್ಯ ನಿಯಮಗಳನ್ನು ನಾವು ಪಾಲಿಸಬೇಕು. ಯಾವುದು ಅಂತ ಹೇಳಿದರೆ, ಗಾಳಿ ಒಳಗೆ ಬರಬಾರ್ದು, ಮಳೆ ಬಾರದಂತೆ ಕವಚವಾಗಿರಬೇಕು, ಬೆಳಕು ಬೇಕಾದಷ್ಟು ಒಳ ಬರುವಂತೆ ಜಾಗ ಇರಬೇಕು. ಕಾಗೆ ಕಾಲು ತಲೆ ಕೆಡಿಸಿಕೊಂಡು ಹೇಳ್ತಾನೆ, ಆದರೆ ನಾವು ಎಲ್ಲರೂ ಸೇರಿ ಕಟ್ಟಿದರೆ ಮಾತ್ರ ಬೃಹತ್ ಮನೆ ಸಾಧ್ಯ. ಮೈನಾ ಹೇಳ್ತಾಳೆ, ಕಾಡಿನ ಎಲ್ಲರಿಗೂ, ಎಲ್ಲ ಹಕ್ಕಿಗಳಿಗೂ ಒಂದು ಸಾಮೂಹಿಕ ಮನೆ ಬೇಕು. ಈ ಮಾತು ಎಲ್ಲರ ಮನಸ್ಸಿನಲ್ಲಿ ಬಿತ್ತು. ಮೈನಾ ಹಕ್ಕಿ ಮರದ ಕೊಂಬೆಗಳನ್ನು ಆಯ್ಕೆ ಮಾಡ್ತಾ ಇದ್ಲು. ಕಾಗೆ ಕಾಲು ದಪ್ಪ ಕಡ್ಡಿಗಳನ್ನು ತಂದು ಇಡ್ತಾನೆ. ಗೌರಿ ಸಣ್ಣ ಹುಲ್ಲು ಹಾಸುಗಳನ್ನು ಸೇರಿಸ್ತಾ ಇದ್ಲು. ಹರಿ ಮಾತಿನಲ್ಲಿ ಎಲ್ಲರಿಗೂ ಉತ್ಸಾಹವನ್ನು ತುಂಬ್ತಾ ಇದ್ದ. ಅಯ್ಯೋ, ಇದು ಜಗತ್ತಿನ ಅತ್ಯುತ್ತಮ ಹಕ್ಕಿಗಳ ಅರಮನೆ ಆಗ್ತಿದೆ ಅನ್ನಿಸ್ತಾ ಇದೆ. ಕಾಡಿಗೆ ಹೊಸ ಶಕ್ತಿ ಬಂದಂತೆ ಅನ್ನಿಸಿತು. ಆದರೆ ಕೆಲಸ ಅಷ್ಟು ಸುಲಭವಲ್ಲ. ಕಡ್ಡಿಗಳು ಬಿದ್ವು, ಗೂಡು ಕುಸಿಯಿತು ಗಾಳಿ ಹೊಡೆತಕ್ಕೆ. ಒಮ್ಮೆ ಗೌರಿ ಬೀಳೋ ಹಂತಕ್ಕೆ ಕೂಡ ಬಂದಿದ್ಲು. ಮೈನಾ ಅವಳನ್ನು ಹಿಡಿದುಕೊಂಡ್ಲು. ಎಲ್ಲರೂ ಜಾಗೃತಿಯಾಗಿರಬೇಕು ಅಂತ ಮೈನಾ ಕೂಗಿ ಹೇಳ್ತಾಳೆ. ಸಂಜೆಯ ಹೊತ್ತಿಗೆ ಆಕಾಶ ಕತ್ತಲಾಗಿ ಮೋಡಗಳು ಕಿರುಚುವಂತೆ ಗಾಳಿ ಜೋರಾಗಿ ಬೀಸಿತು. ಕಟ್ಟಿದ್ದ ಎಲ್ಲ ಭಾಗಗಳು ಸದ್ದು ಮಾಡಿ ನೆಲಕ್ಕೆ ಮತ್ತೆ ಬೀಳ್ತವೆ. ಹಕ್ಕಿಗಳ ಗುಂಪು ಕಣ್ಣೆರಚಿ ನೋಡ್ತಾರೆ. ಕಾಗೆ ಕಾಲು ಹೇಳ್ತಾನೆ, ಅಯ್ಯೋ, ನಾವು ಹಗಲಿಡೀ ಕೆಲಸ ಮಾಡಿದ್ದು ವ್ಯರ್ಥವಾಯಿತು. ಹರಿ ಗಾಬರಿಯಾಗಿ ಹೇಳ್ತಾನೆ, ಇಷ್ಟು ಚಳಿಯಲ್ಲಿ ನಮ್ಮ ಮನೆ ಇಲ್ಲದೇ ಇದ್ದರೆ ನಾವು ಹೇಗೆ ಬದುಕೋದು? ಪುಟ್ಟ ಮಕ್ಕಳು ಕಂಗೆಡ್ತಾವೆ. ಅವರ ಕಣ್ಣುಗಳಲ್ಲಿ ಭಯ. ಮೈನಾ ಮಾತ್ರ ನಿಲ್ಲದೆ ಹೇಳ್ತಾಳೆ, ಸೋಲು ಆಗೋದು ನೈಸರ್ಗಿಕ, ಆದರೆ ಸೋಲಿನಲ್ಲಿ ಕುಳಿತು ಬಿಡೋದು ತಪ್ಪು. ಮನೆ ಮತ್ತೆ ಕಟ್ಟೋಣ. ಎಲ್ಲರೂ ನೆಮ್ಮದಿಯ ಉಸಿರನ್ನು ಎಳೆದ್ರೂ ಶಕ್ತಿ ಮಾತ್ರ ಉಳಿದಿರಲಿಲ್ಲ. ರಾತ್ರಿ ಚಳಿಗಾಳಿ ಗಟ್ಟಿಯಾಗಿ ಬೀಸ್ತಾ ಇತ್ತು. ಮಕ್ಕಳು ಒಂದು ಗುಂಪಾಗಿ ಕುಳಿತರು. ಕಾಗೆ ಕಾಲು ದೂರದಲ್ಲಿ ಕಾವಲು ಕಾಯ್ತಾ ಇರ್ತದೆ. ಅಲ್ಲಿ ಮೈನಾ ಒಂದು ನಿರ್ಧಾರಕ್ಕೆ ಬರ್ತಾಳೆ. ನಾಳೆ ಬೆಳಿಗ್ಗೆ ಗುಂಪು 2 ಭಾಗವಾಗಲಿ. ಒಂದು ಗುಂಪು ಸಾಮಗ್ರಿ ತರುತ್ತೆ, ಇನ್ನೊಂದು ಗುಂಪು ನಿರ್ಮಾಣ ಮಾಡ್ತದೆ. ನಾನು ಇಬ್ಬರನ್ನು ಮುನ್ನಡೆಸ್ತೇನೆ. ಹರಿ ವ್ಯಂಗ್ಯ ನಗ್ತಾ ಹೇಳ್ತಾನೆ, ನೀನು ನಾಯಕಿ ಆಗ್ತೀಯಾ? ಮೈನಾ ಗಂಭೀರವಾಗಿ ಹೇಳ್ತಾಳೆ, ಹೌದು, ಯಾಕಂದರೆ ನಮ್ಮ ಜೀವ ಈಗ ಪಣಕ್ಕಿದೆ. ಗಿಣಿ ಹರಿ ನಿಧಾನವಾಗಿ ಮೌನವಾಗ್ತಾನೆ. ಬೆಳಿಗ್ಗೆ ಎಲ್ಲರೂ ಹೊಸ ನಿರೀಕ್ಷೆಯೊಂದಿಗೆ ಹೇಳ್ತಾರೆ. ಮೈನಾ ಹಕ್ಕಿಯ ಯೋಜನೆ ಜಾರಿಯಾಯಿತು. ಗುಂಪು 1. ಕಾಗೆ ಕಾಲು, ಮೈನಾ ಹಕ್ಕಿಯ ಪುಟ್ಟ ಮಕ್ಕಳು ಕಡ್ಡಿಗಳು, ಒಣ ಎಲೆಗಳು, ಬಲವಾದ ಹೂಳುಗಳನ್ನು ತರುವುದು. ಗುಂಪು 2. ಮೈನಾ ಹಕ್ಕಿಯ ಮುನ್ನಡೆಯಂತೆ ಕಡ್ಡಿಗಳನ್ನು ಜೋಡಿಸಿ ಗಾಳಿ ತಡೆಯುವಂತೆ ಬಲವಾದ ಗೋಡೆಯನ್ನು ರಚಿಸುವುದು. ಹರಿ ಈಗ ಮೊದಲ ಬಾರಿಗೆ ಮೌನವಾಗಿ ಕೆಲಸ ಮಾಡ್ತಾ ಇದ್ದ. ಅವನು ತಿಳಿದುಕೊಂಡ, ಮಾತಿಗಿಂತ ಕೆಲಸ ಮುಖ್ಯ ಅಂತ. ಸಂಜೆ ಸಮೀಪಿಸಿದಾಗ ಮತ್ತೆ ಗಾಳಿ ಜೋರಾಗಿ ಚಿಮ್ಮಿತು. ಮನೆ ಕಟ್ಟುತ್ತಿದ್ದಾಗಲೇ ದೊಡ್ಡ ಗಾಳಿ ಬಂತು. ಮನೆಯ ಒಂದು ಭಾಗ ಹರಿದು ಹೋಯಿತು. ಹಕ್ಕಿಗಳು ಕೆಳಗೆ ಬೀಳುವ ಹಂತಕ್ಕೆ ಬಂದವು. ಮೈನಾ ಹಕ್ಕಿ ಜೋರಾಗಿ ಕೂಗಿ ಹೇಳ್ತಾಳೆ, ಎಲ್ಲರೂ ನೀವು ಇದ್ದ ಸ್ಥಳದಲ್ಲೇ ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಮನೆಯನ್ನು ಕೂಡ ಹಿಡಿದುಕೊಳ್ಳಿ. ಗಿಣಿ ತಮ್ಮ ರೆಕ್ಕೆಗಳಿಂದ ಗಾಳಿಯನ್ನು ತಡಿತಾರೆ. ಗೌರಿ ಮತ್ತು ಮೈನಾ
ಮನೆಯ ಗೋಡೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ತಾರೆ. ಮೈನಾ ಹಕ್ಕಿ ಹೇಳ್ತಾಳೆ, ಒಬ್ಬೊಬ್ಬರು ತಮ್ಮ ಸ್ಥಾನವನ್ನು ಬಿಡಬೇಡಿ. ಗಾಳಿ 10 ನಿಮಿಷದ ಕಾಲ ಭಯಾನಕವಾಗಿ ಬೀಸಿತು. ಆದರೆ ಈ ಬಾರಿ ಮನೆ ಸಂಪೂರ್ಣವಾಗಿ ಕುಸಿಯಲಿಲ್ಲ. ಗಾಳಿ ತಮಿಸಿದ ನಂತರ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ನೋಡಿ, ಮೊದಲ ಬಾರಿಗೆ ಗಾಳಿ ನಮ್ಮ ಮನೆಯನ್ನು ಕೆಳಗೆ ಬೀಳಿಸಲಾಗಲಿಲ್ಲ. ಇದು ನಮ್ಮ ಗೆಲುವಿನ ಆರಂಭ. ಹಕ್ಕಿಗಳು ಹರ್ಷದಿಂದ ಕುಣಿತಾವೆ. ಜಯ ಜಯ, ಹಕ್ಕಿಗಳ ಮನೆ ಬರ್ತಾ ಇದೆ. ಈ ರಾತ್ರಿ ಮನೆ ಕಟ್ಟಿದ ಜಾಗದಲ್ಲಿ ಎಲ್ಲರೂ ಒಂದಾಗಿ ಮಲಗಿದ್ರು. ಕಾಡಿನಲ್ಲಿ ಹೊಸ ಆಶೆಯ ಬೆಳಕು. 3 ದಿನ 3 ರಾತ್ರಿ ಕೆಲಸ ಮಾಡಿದ ನಂತರ ಅಂತೂ ಮನೆ ಸಿದ್ಧವಾಯಿತು. ಮಳೆ ತಡೆಯುವ ಬಲವಾದ ಮೇಲ್ಛಾವಣಿ, ಗಾಳಿ ಒಳ ಬರದಂತೆ ಸೂರ್ಯನ ಬೆಳಕಿಗೆ ಸಣ್ಣ ಕಿಟಕಿಗಳು, ದೊಡ್ಡ ಕೋಣೆ, ಮಕ್ಕಳಿಗಾಗಿ ಮೃದು ಹುಲ್ಲಿನ ಕೊಠಡಿ, ಹಿರಿಯ ದೊಡ್ಡ ಹಕ್ಕಿಗಳಿಗೆ ವಿಶಾಲ ಸ್ಥಳ. ಹರಿಗಿಣಿ ಹೆಮ್ಮೆಪಟ್ಟು ಹೇಳ್ತಾನೆ, ಇದು ಸಾಮಾನ್ಯ ಮನೆ ಅಲ್ಲ, ಇದು ಹಕ್ಕಿಗೃಹ. ಇದಾದ ನಂತರ ಚಳಿ ಮತ್ತಷ್ಟು ತೀವ್ರವಾಗಿ ಬಂತು. ಹಿಮಪಾತ ಸುರಿಯಿತು, ಗಾಳಿಯ ಗರ್ಜನೆ. ಆದರೆ ಮನೆಯ ಒಳಗೆ ಶಾಂತಿ, ಉಷ್ಣತೆ, ಭದ್ರತೆ. ಪುಟ್ಟ ಮಕ್ಕಳು ಮಲಗಿದ್ರೆ ಗೌರಿ ಕತೆ ಹೇಳ್ತಾ ಎಲ್ಲರನ್ನ ರಕ್ಷಿಸ್ತಾ ಇದ್ಲು. ಹರಿ ಮೌನವಾಗಿದ್ದ. ಅವನು ಮೈನಾ ಹಕ್ಕಿಯ ಕಡೆ ನೋಡಿ ಮೆಚ್ಚಿಕೊಳ್ತಾನೆ. ನಾವು ಮಾತಲ್ಲಿ ದೊಡ್ಡವರು, ನೀನು ಕೆಲಸದಲ್ಲಿ ದೊಡ್ಡವಳು. ಮೈನಾ ನಗ್ತಾ ಹೇಳ್ತಾಳೆ, ನಮ್ಮ ಮನೆ ಎಲ್ಲರ ಪ್ರಯತ್ನದ ಫಲ. ಚಳಿ ಮುಗಿದಾಗ ಹಕ್ಕಿಗಳ ಗುಂಪು ಹೊರಬಂದಿತು. ಮೈನಾ ಹೇಳ್ತಾಳೆ, ನಮ್ಮ ಜೀವನಕ್ಕೆ ಮನೆ ಒಂದು ಕಟ್ಟಡ ಅಲ್ಲ, ಅದು ಒಟ್ಟುಗೂಡಿ ಮಾಡಿದ ನಂಬಿಕೆಯ ಕೆಲಸ. ಕಾಗೆ ಕಾಲು ಹೇಳ್ತಾನೆ, ಸ್ನೇಹ ಇದ್ರೆ ಮನೆ ಬಲವಾಗಿರ್ತದೆ. ಗಿಣಿ ಹರಿ ಹೇಳ್ತಾನೆ, ಮಾತು ಕಡಿಮೆ, ಕೆಲಸ ಹೆಚ್ಚು. ಇದು ನನ್ನ ಪಾಠ. ಈ ಕಥೆಯ ನೀತಿ, ಮನೆಯ ಬಲ ಗೋಡೆಯಲ್ಲಿರುವ ಕಡ್ಡಿಗಳಲ್ಲಿ ಅಲ್ಲ, ಅದರಲ್ಲಿ ಸೇರಿರುವ ಒಗ್ಗಟ್ಟಿನಲ್ಲಿ ಇದೆ.